ಇದು ದೇಶಕ್ಕೆ ಮೋದಿ ಅಂತಕ್ಕಂಥ ಇತ್ಯರ್ಥ ಈಗಾಗಲೇ ಭಾರತ ದೇಶದ 150 ಕೋಟಿಗೂ ಹೆಚ್ಚು ಜನಸಂಖ್ಯೆ ಇರತಕ್ಕಂಥ ಎಲ್ಲರ ಅಭಿಪ್ರಾಯ ಈಗಾಗಲೇ ಕಳೆದ 11 ವರ್ಷದಿಂದ ಪ್ರಧಾನಮಂತ್ರಿಗಳಿಗೆ 3ನೇ ಬಾರಿಯೂ ಕೂಡ ಒಂದು ದೊಡ್ಡ ಮಟ್ಟದ ಬೆಂಬಲವನ್ನು ಸೂಚಿಸಿದ್ದಾರೆ. ಅದಕ್ಕೆ ಕಾರಣ ನಾವೆಲ್ಲ ನೋಡಿದ್ದೇವೆ. ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ನಂತರ ಕಳೆದ 11 ವರ್ಷದಲ್ಲಿ ಅದರಲ್ಲೂ ಇತ್ತೀಚೆಗೆ ಅವರೇನು ವಿಕಸಿತ ಭಾರತವನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಕನಸನ್ನು ಹೊತ್ತಿದ್ದಾರೆ. ಸಾಕಷ್ಟು ಕಾರ್ಯಕ್ರಮಗಳು, ಯೋಜನೆಗಳು ಇವೆಲ್ಲವೂ ಕೂಡ ನರೇಂದ್ರ ಮೋದಿಜಿಯವರ ಮನೆ ಮಾತಾಗಿದೆ. ಮತ್ತೊಂದು ಕಡೆ ರಾಜ್ಯದಲ್ಲಿ ಸನ್ಮಾನ್ಯ ಕುಮಾರಣ್ಣವರು ಮತ್ತೊಮ್ಮೆ ಮುಖ್ಯಮಂತ್ರಿಗಳಾಗಿ ಇವತ್ತು ರಾಜ್ಯವನ್ನು ಪ್ರತಿನಿಧಿಸಬೇಕು ಅಂತಕ್ಕಂಥದ್ದು ಇದು ಜನತಾದಳ ಪಕ್ಷದ ಕಾರ್ಯಕರ್ತರುಗಳ ಭಾವನೆ ಅಷ್ಟೇ ಅಲ್ಲ. ನಾನು ರಾಜ್ಯವ್ಯಾಪ್ತಿ ಈಗಾಗಲೇ ಪ್ರವಾಸ ಮಾಡ್ತಾ ಇದ್ದೇನೆ. ಎಲ್ಲರೂ ಕೂಡ ಕುಮಾರಣ್ಣ ಅವರ ಕಾಲಾವಧಿನಲ್ಲಿ ಅವ್ರು ಕೊಟ್ಟಂಥ ಕಾರ್ಯಕ್ರಮಗಳು, ಸಾಧನೆಗಳನ್ನ ಸ್ಮರಿಸ್ಕೊಳ್ತಾ ಇದ್ದಾರೆ. ಅಂಥ ಒಬ್ಬ ವ್ಯಕ್ತಿ ಮತ್ತೆ ನಮ್ಮ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿದ್ರೆ ರಾಜ್ಯವೂ ಕೂಡ ಒಂದು ಸಮೃದ್ಧ ರಾಜ್ಯವಾಗಿ ಹೊರಹೊಮ್ಮತಕ್ಕಂಥದ್ದಕ್ಕೆ ಅನುಕೂಲ ವಾತಾವರಣ ಆಗುತ್ತೆ ಅಂತಕ್ಕಂಥದ್ದು ಬಹುತೇಕರ ಭಾವನೆ. ಅದನ್ನು ಹೊರಗಿಟ್ಟಿದ್ದಾರೆ. ಸಮ್ಮಿಶ್ರ ಸರ್ಕಾರ ಮುಂದೆ ಮೈತ್ರಿ 100ಕ್ಕೆ 100 ಶಾಶ್ವತವಾಗಿ ಮುಂದುವರಿಯುತ್ತೆ. ಅದರಲ್ಲಿ ಯಾವುದೇ ಅನುಮಾನಗಳಿಲ್ಲ. 19 ಜನ ಸಂಸದರನ್ನ ಈಗಾಗಲೇ ರಾಜ್ಯದ ಜನತೆಯೂ ಆಶೀರ್ವಾದ ಮಾಡಿದ್ದಾರೆ. ಅದರಲ್ಲಿ ಮುಂದುವರೆದ ಭಾಗವಾಗಿ ಇನ್ನೊಂದು ಡೇಟಾ ನಿಮ್ಮ ಮುಂದೆ ಇಡ್ತೇನೆ. 151 ವಿಧಾನಸಭಾ ಕ್ಷೇತ್ರಗಳಲ್ಲಿ 19 ಸಂಸದರು ಗೆಲ್ದಿರ್ತಕ್ಕಂಥದ್ದು ಅಷ್ಟೇ ಅಲ್ಲ, ಅವತ್ತು ನಾವು ಲೀಡಲ್ಲಿದ್ದೇವೆ. ಆವಾಗ 1 ವರ್ಷದಿಂದ ನಡೆದಂಥ MP ಚುನಾವಣೆ. ಇನ್ನು 3 ವರ್ಷದಲ್ಲಿ ಈಗಾಗಲೇ ಕಾಂಗ್ರೆಸ್ದು ದಿನನಿತ್ಯ ನೋಡ್ತಾ ಇದ್ದೀರಿ. ಕಾಂಗ್ರೆಸ್ನ ಆಡಳಿತದ ಬಗ್ಗೆ ತಮ್ಮ ಸ್ವಪಕ್ಷೀಯರೇ ಇವತ್ತು ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥದ್ದು ನೋಡ್ತಾ ಇದ್ದೇವೆ. ಹಾಗಾಗಿ ಮುಂದಿನ ದಿನಗಳಲ್ಲಿ 150 ಅಷ್ಟೇ ಅಲ್ಲ 180ವರೆಗೂ BJP JDS ಈ ರಾಜ್ಯದಲ್ಲಿ ಜನತೆ ಆಶೀರ್ವಾದದೊಂದಿಗೆ ಸರ್ಕಾರ ರಚನೆ ಮಾಡ್ತೀವಿ. ಕೇಂದ್ರದ ನಾಯಕರಿದ್ದಾರೆ. ನಮ್ಮ ನಾಯಕರು ಸನ್ಮಾನ್ಯ ಕುಮಾರಣ್ಣ ಅವರು. ಈ ಪಕ್ಷದ ಫೇಸ್ ವ್ಯಾಲ್ಯೂ ಇರ್ತಕ್ಕಂಥದ್ದು, ಪಕ್ಷ ಇವತ್ತು ಇಷ್ಟು ಬಲಿಷ್ಠವಾಗಿ ಮುನ್ನುಗ್ತಾ ಇರ್ತಕ್ಕಂಥದ್ದು ಒಂದು ಕಡೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು, ಒಂದು ಕಡೆ ಸನ್ಮಾನ್ಯ ಕುಮಾರಣ್ಣ ಅವರಿಂದ. ಹಾಗಾಗಿ ಮುಂದಿನ ದಿನಗಳಲ್ಲಿ ಇದು ನಮ್ಮ ಅಪೇಕ್ಷೆ ಅಂತಕ್ಕಂಥದ್ದಲ್ಲ, ಕಾರ್ಯಕರ್ತರುಗಳ ಅಪೇಕ್ಷೆ ಸನ್ಮಾನ್ಯ ಕುಮಾರಣ್ಣ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ. ಬಟ್ ಅಂತಿಮವಾಗಿ ವಾಟ್ ಎವರ್ ಡಿಸಿಷನ್ ಇಟ್ ಹ್ಯಾಸ್ ಟು ಬಿ ಟೇಕನ್ ಫ್ರಮ್ ದ ಸೆಂಟರ್. ಕೂತ್ಕೊಂಡು ಚರ್ಚೆ ಮಾಡ್ತಾರೆ, ಆ ದಿನಗಳಲ್ಲಿ ಮಾತಾಡೋಣ. ಈಗ ನನ್ನ ಕಾರ್ಯಕರ್ತನ ಕೆಲಸ ಮಾಡ್ತಾ ಇದ್ದಾರಣ್ಣ. ನನಗೆ ರಿಸಲ್ಟ್ ಇಂಪಾರ್ಟೆಂಟು. ಕಾರ್ಯಕರ್ತರು ಚುನಾವಣೆ ಬರ್ತಾ ಇದೆ, ಅದನ್ನು ಎದುರು ನೋಡ್ತಾ ಇದ್ದೇವೆ. ಅದರಲ್ಲಿ ಅವರೆಲ್ಲ ಗೆದ್ದು ಬರಬೇಕು. ಗ್ರಾಮ ಪಂಚಾಯತಿ ZPTP ಚುನಾವಣೆ, ಅದಕ್ಕೋಸ್ಕರ ನಿಖಿಲ್ ಕುಮಾರಸ್ವಾಮಿ ಹೋರಾಟ. ಥ್ಯಾಂಕ್ ಯು.